ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ಇನ್ನು ಹನಿ ಕೇಸ್ನಿಂದ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಅಂತರವನ್ನ ಕಾಯ್ಕೊಂಡಂತೆ ಕಾಣಿಸ್ತಾ ಇದೆ. ಹನಿ ಕೇಸ್ನಿಂದ ಅಂತರವನ್ನ ಕಾಯ್ಕೊಂಡಿದೆ ಹೈಕಮಾಂಡ್ ನಾಯಕರ ಬೆನ್ನನ್ನ ಬಿಡ್ತಾ ಇಲ್ಲ. ಸಚಿವ ಕೆಎನ್ ರಾಜಣ್ಣ ಬೆನ್ನತ್ತಿದ್ದಾರೆ. ಅವರು ಹನಿ ಬಗ್ಗೆ ಹೈಕಮಾಂಡ್ಗೆ ವರದಿಯನ್ನ ಒಪ್ಪಿಸೋದಕ್ಕೆ ಸಚಿವ ತೆರಳಿದ್ದಾರೆ. 3 ದಿನದಲ್ಲಿ ದಿಲ್ಲಿಯಲ್ಲೇ ಬೀಡು ಬಿಟ್ಟರು. ರಾಜಣ್ಣಗೆ ಮಾತ್ರ ವರಿಷ್ಠರು ಸಿಗ್ತಾ ಇಲ್ಲ. ಹಠ ಬಿಡದ ಸಚಿವ ರಾಜಣ್ಣರಿಂದ ಪ್ರಯತ್ನ ಮಾತ್ರ ಮುಂದುವರಿತಾನೇ ಇದೆ. ಹನಿ ಕೇಸ್ನಿಂದ ಅಂತರವನ್ನ ಹೈಕಮಾಂಡ್ ಕಾಯ್ದುಕೊಂಡಂತೆ ಕಾಣಿಸ್ತಾ ಇದೆ. ಇನ್ನು ಯಾವಾಗ ಬಜೆಟ್ ಅಧಿವೇಶನ ನಡೀತಾ ಇತ್ತು ಆ ಹೊತ್ತಿನಲ್ಲಿ, ಅದರಲ್ಲೂ ಕೊನೆಯ ದಿನಗಳಲ್ಲಿ ಕೆಎನ್ ರಾಜಣ್ಣ ಅವರು ಒಪ್ಕೊಳ್ತಾರೆ, ಹನಿ ಟ್ರ್ಯಾಪ್ ನಡೆದಿರೋದು ನಿಜ, ಪ್ರಯತ್ನ ಆಗಿದೆ ಅಂತ ಹೇಳ್ತಾರೆ. ನಂತರದಲ್ಲಿ ಆ ವಿಚಾರ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಮಟ್ಟದಲ್ಲೇ ನಡೆದೋಗುತ್ತೆ. ಇನ್ನು ಇದೇ ವಿಚಾರವಾಗಿ ಕೆಲವೊಂದಷ್ಟು ದೂರುಗಳನ್ನು ನೀಡೋದಕ್ಕೆ ಡೆಲ್ಲಿಗೂ ಕೂಡ ಕೆಎನ್ ರಾಜಣ್ಣ ಅವರು ತಲುಪ್ತಾರೆ. 3 ದಿನಗಳಾಗಿದೆ ಡೆಲ್ಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಆದರೂ ಕೂಡ ಹೈಕಮಾಂಡ್ ಮಾತ್ರ ಕೆಎನ್ ರಾಜಣ್ಣ ಅವ್ರಿಗೆ ಸಿಗಲೇ ಇಲ್ಲ. ಆದರೂ ಕೂಡ ಇವರು ಹಠವನ್ನ ಬಿಡ್ತಾ ಇಲ್ಲ. ಹೇಗಾದರೂ ಮಾಡಿ ವರಿಷ್ಠರನ್ನ ಭೇಟಿ ಆಗಬೇಕು, ಈ ಪ್ರಯತ್ನ ಮಾತ್ರ ರಾಜಣ್ಣ ಅವರಿಂದ ನಡೀತಾ ಇದೆ. 3 ದಿನ ವಾಸ್ತವ್ಯವನ್ನ ದಿಲ್ಲಿಯಲ್ಲೇ ಹೂಡಿದ್ದಾರೆ. ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಜೊತೆಗೆ ಅವರಿಗೆ ಕೊಲೆ ಬೆದರಿಕೆ ಕೂಡ ಆಗಿತ್ತು ಅಂತ ಅವರೇ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅಂತ ಏನು ಕೊಟ್ಟಿದ್ರು, ಎಲ್ಲ ವಿಚಾರವನ್ನ ಮಾತನಾಡಬೇಕು ಅನ್ನೋದು ಅವರ ಪ್ರಯತ್ನ. ಮತ್ತೊಂದು ಸುತ್ತು ದೂರು ನೀಡೋದಕ್ಕೆ ರಾಜಣ್ಣ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಎಐಸಿಸಿ ಅಧಿವೇಶನದ ವೇಳೆ ಗುಜರಾತ್ಗೆ ಕೂಡ ರಾಜಣ್ಣ ತೆರಳುವ ಪ್ಲಾನ್ ಇದೆ. ಇನ್ನು ಅಧಿವೇಶನದಲ್ಲೇ ಹೈಕಮಾಂಡ್ ನಾಯಕರ ಭೇಟಿಗೆ ಚಿಂತನೆ ಕೂಡ ನಡೆಯಿತು. ಹನಿ ವಿಚಾರವನ್ನ ಹೈ ಗಮನಕ್ಕೆ ತರೋದಕ್ಕೆ ರಾಜಣ್ಣ ಪ್ಲಾನ್ ಮಾಡ್ತಾ ಇದ್ದಾರೆ, ಸರ್ಕಸ್ ನಡೆಸ್ತಾ ಇದ್ದಾರೆ. 3 ದಿನದಿಂದ ಆಪ್ತ ಸಚಿವರು ನಾಯಕರ ಜೊತೆ ಕೆಎನ್ ರಾಜಣ್ಣ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಸುತ್ತು ದೂರನ್ನ ನೀಡೋದಕ್ಕೆ ರಾಜಣ್ಣ ರೆಡಿ ಆಗಿರೋದು. ಅಂದ್ರೆ ಈ ಬಜೆಟ್ ಅಧಿವೇಶನದಲ್ಲಿ ಏನು ಹನಿ ಟ್ರ್ಯಾಪ್ ಸೌಂಡ್ ಮಾಡ್ತು, ಹನಿ ಟ್ರ್ಯಾಪ್ ನಡೆದಿರೋದು ನಿಜ. ಯತ್ನಾಳ್ ಅವರ ಪ್ರಶ್ನೆಗೆ ನಿಂತ್ಕೊಂಡು ಅವರು ಸುದೀರ್ಘವಾಗಿ ಉತ್ತರವನ್ನ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಹೌದು, ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿರೋದು ನಿಜ ಅಂತ. ಇನ್ನು ಈ ವಿಚಾರವನ್ನ ಹೈಕಮಾಂಡ್ಗೆ ಗಮನಕ್ಕೆ ತರಬೇಕು ಅಂತ ಒಂದ್ ಕಡೆ ಕೆಎನ್ ರಾಜಣ್ಣ ಅವರು ಕೂಡ ಪ್ಲಾನ್ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಆಪ್ತ ಸಚಿವರು ಹಾಗೆ ನಾಯಕರ ಜೊತೆಗೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಇದು ಮತ್ತೊಂದು ಸುತ್ತಿನ ದೂರನ್ನ ನೀಡೋದಕ್ಕೆ ರಾಜಣ್ಣ ಸಜ್ಜಾಗಿರೋದು. ಅಂದ್ರೆ ಈಗಾಗಲೇ ಹನಿ ಟ್ರ್ಯಾಪ್ ವಿಚಾರ ರಾಜಕೀಯ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಇವರಾಗಿರ್ಬೋದು, ಅಂದ್ರೆ ಕೆಎನ್ ರಾಜಣ್ಣ ಆಗಿರ್ಬೋದು, ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅವರು ಸೇರಿದಂತೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಇನ್ನು ಇದೇ ವಿಚಾರವಾಗಿ ದೂರನ್ನ ನೀಡೋದಕ್ಕೂ ಕೂಡ ಸಜ್ಜಾಗಿರೋದು. ಅಂದ್ರೆ ಆಪ್ತ ಸಚಿವರು ಹಾಗೆ ನಾಯಕರ ಜೊತೆ ಮೊದಲು ಚರ್ಚೆ ನಡೆಸಬೇಕಾಗತ್ತೆ. ಅಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಇದೆ, ಎವಿಡೆನ್ಸ್ ಇದೆ, ಎಲ್ಲವನ್ನ ಕೂಡ ಕೂಲಂಕುಷವಾಗಿ, ಜೊತೆಗೆ ಕೊಲೆ ಬೆದರಿಕೆಗಳು ಕೂಡ ಇವರ ವಿಚಾರದಲ್ಲಿ ಇರೋದ್ರಿಂದ ಅದನ್ನು ಕೂಡ ಹೈಕಮಾಂಡ್ನ ಜೊತೆಗೆ ಮತ್ತೊಂದು ಸರಿ ದೂರನ್ನ ನೀಡಬೇಕು. ಹಾಗೆ 3 ದಿನಗಳಾಗಿದೆ ಅವರು ದಿಲ್ಲಿಯ ಅಂಗಳಕ್ಕೆ ತಲುಪಿ, ಆದರೂ ಕೂಡ ವರಿಷ್ಠರು ಎಲ್ಲೋ ಒಂದು ಕಡೆ ಹಿಂದೇಟಾಗ್ತಾ ಇದ್ದಾರಾ, ಅಥವಾ ಇದು ಬಗೆಹರಿಯದ ಪ್ರಶ್ನೆನಾ, ಅಥವಾ ನಿಜಕ್ಕೂ ಕೂಡ ಹನಿ ಟ್ರ್ಯಾಪ್ ನಡೆದಿರೋದು ಬೆಳಕಿಗೆ ಬಂದಿದೆಯಾ? ಮುಂದಿನ ಎಲೆಕ್ಷನ್ ಅನ್ನು ಕೂಡ ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ನಿಖರವಾದ ಹಾಗೆ ಸರಿಯಾದ ತೀರ್ಮಾನವನ್ನ ಕೂಡ ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಮತ್ತೊಂದು ಸುತ್ತಿನ ದೂರನ್ನ ನೀಡೋದಕ್ಕೆ ರಾಜಣ್ಣ ಈಗಾಗಲೇ ಹೈಕಮಾಂಡ್ ತಲುಪಿದ್ದಾರೆ. 3 ದಿನಗಳ ವಾಸ್ತವ್ಯವನ್ನ ಹೂಡಿದ್ರು ಕೂಡ ಇಲ್ಲಿವರೆಗೂ ಹೈಕಮಾಂಡ್ ಸಿಕ್ಕಿಲ್ಲ. ಅಧಿವೇಶನದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಕೂಡ ಚಿಂತನೆಯನ್ನ ನಡೆಸಲಾಗಿತ್ತು. ಆದರೆ ಹನಿ ಟ್ರ್ಯಾಪ್ ವಿಚಾರವನ್ನ ಹೈಕಮಾಂಡ್ಗೆ ತಂದ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಕಾದು ನೋಡಬೇಕು.